ಮನುಷ್ಯ ಸುಖ ಇದ್ದ ಕಾಲಕ್ಕೆ ಮಾಡಿದರೆ ಯಾಕೆ ಬರ್ತಿತ್ತು? ಅದಕ್ಕೆ ಅಂತಾರೆ ಮಹಾತ್ಮರು ನೆನಸಪ್ಪ, ನೆನಸು. ಇದು ನೀ ಮೊದಲೇ ಪಥ್ಯ ಮಾಡಿದ್ರೆ ನನಗೆ ಜಡ್ ಬರ್ತಿತ್ತಿಲ್ಲ ಜಡ್ ಬರ್ತಿತ್ತಿಲ್ಲ. ಅದಕ್ಕೆ ಸದಾ ಪಥ್ಯ ಮಾಡೋರಿಗೆ ಹೆಂಗೆ ಜಡ್ಡು ಬರಂಗಿಲ್ಲ, ಹಂಗೆ ಸದಾ ಪರಮಾತ್ಮ ನೆನೆಸ್ಬೇಕು. ಹೌದು, ಈಗ ನೆನೆಸೋದವಲ್ಲ ಅಂತ, ವಯಸ್ಸಾಗಬೇಕು, ಮೊಳಕಾಲು ಹಿಡಿಬೇಕು, ಅವ್ರು ಕುಂಡ್ರು ಶಿವ 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 ಮತ್ತು ಮೊದಲೇ ಅನ್ಬೇಕಾಗಿದ್ದೇನೆ ಬ್ಯಾನಾಗಿತ್ತವ. ಈಗ ಶಿವ ಶಿವ ನಾರಾಯಣ ಹರ ಹರಿ ಹರ್ಕೊಂಡು ಹೋಯ್ತು ನಿಂದೆಲ್ಲ ಸಂಸಾರ. ಈಗೇನು ಹರಿ ಅಂದ್ರೆ ಏನು ಹರ್ಕೊಂಡು ಹೋಗೋದು? ನಕ್ಷತ್ರಿ ಮಹಾತ್ಮರು ನಾವು ಇಷ್ಟು ಪ್ರೀತಿಯಿಂದ ಹೇಳ್ತಾ ಹೀಗೆ ಚಂದ. ಈಗಿನಿಂದ ಪತ್ತೆ ಮಾಡಿದ್ರೆ ಜಡ್ಡೆ ಬರಂಗಿಲ್ಲ ರೀ. ಯಾಕೆ ಜಡ್ಡು ಬರ್ತದ? ಏನು ಉಣಬೇಕು, ಏನು ಕುಡಿಬೇಕು, ಅದು ಕುಡಿದು ಉಂಡು ಎಟ್ಟು ಏನು ಹೋಯ್ತಂದ್ರೆ ಜಡ್ಡೇನೇ ಬರಂಗಿಲ್ಲ ಮನುಷ್ಯನಿಗೆ. ಜಡ್ಡು ಬಂದಾಗ ಪತ್ತೆ ಮಾಡ್ತೇವೆ ನಾವು. ಅದು ಶಾಣೆದಿಂದ ಜಡ್ಡು ಬಂದಾಗ ಪತ್ತೆ ಮಾಡೋ ಶಾಣೆ ಅಂತಾರೆ, ಮೂರ್ಖಂತಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಯಾನೇ ಉಣಕ್ಕೆ ಬರ್ತದೆ, ಏನು ಉಣಬೇಕು, ಎಷ್ಟು ಉಣಬೇಕು, ಯಾವಾಗ ಉಣಬೇಕು, ಯಾರ್ದು ಉಣಬೇಕು, ಎಲ್ಲಿ ಉಣಬೇಕು ಗೊತ್ತದೆ ನೋಡಿ. ಎಷ್ಟು ಉಣಬೇಕು ಅದು ಗೊತ್ತಿರಬೇಕು, ಯಾರ್ದು ಉಣಬೇಕು ಅದನ್ನು ಗೊತ್ತಿರಬೇಕು, ಎಲ್ಲಿ ಉಣಬೇಕು ಅದನ್ನು ಗೊತ್ತಿರಬೇಕು. ನಾವು ಎಲ್ಲಿ ಬೇಕಾದ್ರೆ ಯಾರ್ದು ಬೇಕಾದವ್ರು ಹ್ಯಾಂಗೆ ಬೇಕಾದ್ರೆ ಉಣ್ತೇವೆ, ಹ್ಯಾಂಗೆ ಬೇಕಾದ್ರೆ ಕತ್ತರಿಸ್ಕೋ. ದವಾಖಾನೆ ಹೆಂಗೆ ಬೇಕಾಗ್ತದೆ, ಕೈ ಕತ್ತರಿಸ್ತಾರೆ, ಕಾಲು ಕತ್ತರಿಸ್ತಾರೆ, ಹೊಟ್ಟೆ ಕತ್ತರಿಸು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಎಲ್ಲದಕ್ಕೂ ಜಗತ್ತಿನೊಳಗೆ ನಿಯಮದ. ಆ ನಿಯಮ ಬಿಟ್ಟುಗಳನ್ನು ಮನುಷ್ಯ ನಡಿಲಿಕ್ಕೆ ಎಂದೂ ಪ್ರಯತ್ನ ಮಾಡಬಾರ್ದು. ಏನು ನೋಡ್ಬೇಕು, ಏನು ಆಡಬೇಕು, ಏನು ಉಣಬೇಕು, ಏನು ಹಿಡಿಬೇಕು, ಇವೆಲ್ಲಕ್ಕೊಂದು ನಿಯಮ ಮಾಡಿದ್ದಾರೆ ಶಾಸ್ತ್ರ. ಮಹಾತ್ಮರು ಪುಣ್ಯಾತ್ಮರು ನಾವು ಮಾಡಿದ್ದಾರೆ. ಅದನ್ನು ಹಿಡಿಬಾರ್ದು ಹಿಡಿದೇವಿ, ನೋಡಬಾರ್ದು ನೋಡ್ದೇವಿ, ಆಡಬಾರ್ದು ಆಡ್ದೇವಿ, ಮಾಡಬಾರ್ದು ಮಾಡ್ದೇವಿ ಅಂತಂದ್ರೆ ದುಃಖ ನೀ ಕರೆಯೋ ಜರುತ್ತಿಲ್ಲ. ಪತ್ತೆ ಬಿಟ್ಟವನಿಗೆ ದುಃಖ ತಾನಾಗಿ ನೀ ಕರಿಲಾರ್ದೆ ಬರ್ತದ. ಹೌದಲ್ಲ? ಏನು ಜಡ್ಡಿ ಕರೆದಿರಿ, ಟೈಫಾಯ್ಡ್ ಕರೆದು, BP ಕರೆದಿರಿ, ಬರ್ತಾವ. ಯಾಕೆ? ನೀವು ಸರಿಯಾಗಿ ಇರ್ಲಾರ್ದ ಬಟ್ಟಕ್ಕೆ ಜಡ್ ಬಂದ. ಹಿಂದಕ್ಕೆ ಭಾಳ ಮಂದಿ 100 ವರ್ಷ ಇರ್ತೀರಂತಾರೆ. ಈಗ ಆಯಿತು, ಸಾಟ್ ಆಗೋದೇ ಒಂದು ದೊಡ್ಡ. ಹೆಂಗೂ ಹಿಂಗೆ ಕುಡಿದು ತಿಂದು ಕತ್ತರಿಸ್ಕೊಂಡು ಕೊಯ್ಕೊಂಡು 60 ವರ್ಷ ಇರ್ತಾನೆ. ಭಾಳ ಆದ 60-70 ವರ್ಷ. ಯಾಕೆ? ಉಣಿದ್ರಾಗ ನಿಯಮ ಇಲ್ಲ, ತಿನ್ನೋದ್ರಾಗ ನಿಯಮ ಇಲ್ಲ, ಮಾತಾಡಿದ್ರೆ ನಿಯಮ ಇಲ್ಲ. ಅದಕ್ಕೆ ಕ್ರಮ ತಪ್ಪಿ ನಡೆಯುವುದರಿಂದ ಕಷ್ಟವೆನ್ನುಂಟೆ ಶಾಸ್ತ್ರ. ಅದಕ್ಕೆ ಮಹಾತ್ಮರಂತಾರೆ, ಜೀವನದಲ್ಲಿ ನನಗೆ ದುಃಖ ಬರಬಾರ್ದು, ನನಗೆ ಸುಖ ಇರಬೇಕು, ಶಾಂತಿ ಇರಬೇಕು ಅಂತಂದ್ರೆ ಒಂದು ಮಾತು, ಅಡಿಗೆ ಎಷ್ಟು ಯಾಕೆ ಮಸಾಲೆ ಹಾಕ್ರಿ? ಮಸಾಲೆ ಹಾಕಿ ರುಚಿ ಹಾಕಿದ್ರೆ ಅಡಿಗೆ ಹಾಕವ. ಯಾರು ಹಿಂಗೆ ಮಾಡ್ತಾವೆ, ಯಾರು ಹಿಂಗೆ ಅಲ್ಲ. ಮಸಾಲೆ ಇಲ್ಲದೆ ಅಡಿಗೆ ರುಚಿ ಹಾಕವ ಇಲ್ಲ, ಮಸಾಲೆ ಬೇಕೇ. ಪರಂತು ಮಸಾಲೆಗಿಂತ ಮೊದಲು ಉಪ್ಪು ಬೇಕು. ಉಪ್ಪಿಲ್ಲದೆ ಅಡಿಗೆನೇ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡೋರು ಜಗತ್ತಿನಾಗಿಲ್ಲ. ಉಪ್ಪಿಗಿಂತ ಅಡಿಗೆ ರುಚಿ. ಅದನ್ನು ಬಿಟ್ಟು ಬೇಕಾದ ಮಸಾಲೆ ಹಾಕಿ ಅಡಿಗೆ ಮಾಡಿರಿ. ಉಣೋರು 2 ತೆರಿ ಬಡಿತಾರೆ ನಿಮಗೆ, ಉಪ್ಪು ಹಾಕಿಲ್ಲ. ಅದಕ್ಕೆ ಮನುಷ್ಯರು ಶಾಸ್ತ್ರ ಹೇಳ್ತಾರೆ, ಜೀವನದಲ್ಲಿ ನಿಮಗೆ ಸುಖ ಆಗಬೇಕಂದ್ರೆ ಹಾಗೆ ಉಪ್ಪಿಲ್ಲದೆ ಅಡಿಗೆ ಆಗಂಗಿಲ್ಲ, ಅಡಿಗೆ ರುಚಿ ಹತ್ತಂಗಿಲ್ಲ. ಹಂಗೆ ಮನುಷ್ಯನಿಗೆ ಜ್ಞಾನ ಇಲ್ಲ ಅಂದರೆ ಅವನ ಜೀವನ ಸುಖಿ ಆಗೋದಿಲ್ಲ.